ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಮಂಗಳವಾರ. ಸೊ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದಾಯಿತು. ಸೊ ಈಗ ಟೈಮ್ ಬಂದು ಕರೆಕ್ಟಾಗಿ 8 ಗಂಟೆ ಆಗಿದೆ. ಸೊ ಈಗ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್. ಅದಕ್ಕೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಸೊ ಬನ್ನಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರೋಣ. ಸೊ ಎಲ್ಲಿಗೆ ಅಂದರೆ ನಾಗರ್ಕಲ್ಗೆ ಫ್ರೆಂಡ್ಸ್, ಯಾಕಂದರೆ ಇವತ್ತು ಬಂದು ಷಷ್ಠಿ. ಸೊ ಅದಕ್ಕೋಸ್ಕರ ಹೋಗ್ತಂಗೆ ಒಂದಿಪ್ಪೆ ಹಾಲು ಮತ್ತು ಎಲೆ ತೊಗೊಂಡು ಹೋಗಬೇಕು. ಸೊ ಪ್ರಸಾದ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ, ಲೇಟ್ ಆಯಿತು. ಸೊ ಬನ್ನಿ ನೋಡೋಣ ಏನು ಮಾಡೋದು ಅಂತ ಅಂದ್ಕೊಂಡು. ಸೊ ಪಟ್ಟಂತ ಈಗ ಪೂಜೆ ಸಾಮಾನು ರೆಡಿ ಮಾಡ್ಕೊಂಡು ಹೊರಡೋಣ, ಹೋಗಿ ಪೂಜೆ ಮಾಡ್ಕೊಂಬರೋಣ. ಓಂ ನಾಗರಾಜಾಯ ವಿದ್ಮಹೇ ಚಕ್ಷುಶ್ರವಣಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್. 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 ಓಂ ನಾಗರಾಜಾಯ ವಿದ್ಮಹೇ ಚಕ್ಷುಶ್ರವಣಾಯ ಧೀಮಹಿ ಶುಶ್ರವಣಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್. ಓಂ ನಾಗರಾಜಾಯ ವಿದ್ಮಹೇ ಚಕ್ಷುಶ್ರವಣಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್. ಓಂ ನಾಗರಾಜಾಯ ವಿದ್ಮಹೇ ಚಕ್ಷುಶ್ರವಣಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್. ಓಂ ನಾಗರಾಜ. ಸೊ ಫ್ರೆಂಡ್ಸ್, ನಾಷ್ಟಕ್ಕೆ ಬಂದುಬಿಟ್ಟು ಈರುಳ್ಳಿ ಹಾಕ್ತೀರಾ ಚಿತ್ರಾನ್ನ ಮಾಡಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಾಷ್ಟ ಮಾಡಿಕೊಂಡು ನಮ್ಮ ಮನೆಯವರು ಈಗ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಆಮೇಲೆ ಗಿಡಗಳು ಡೈಲಿ ಹೇಳಿದ್ನಲ್ಲ ಫ್ರೆಂಡ್ಸ್, ಅವ್ರು ಬಂದು ಗಿಡಗಳೆಲ್ಲ ನೋಡ್ತಾರೆ ಅಂತ. ಸೊ ಇವತ್ತು ನೀರು ಹಾಕಿರಲಿಲ್ಲ, ನೆನ್ನೆ ಮಳೆ ಬಂದಿತ್ತು ಅಂತ ಅದನ್ನೇ ಎಲ್ಲ ಚೆಕ್ ಮಾಡ್ತಾಯಿದ್ರು. ಸೊ ಬನ್ನಿ ಈಗ ಗಿಡಗಳಿಗೆ ನೀರು ಹಾಕ್ಬೇಡ. ಸಿಗ್ತಾನೆ ನಮ್ಮ ಮನೆಯವರು ಹೊರಗಡೆ ಹೋದರು. ಸೊ ಈಗ ಟೈಮ್ ಬಂದು 11 ಕಾಲಾಗಿದೆ. ಸೊ ಇಷ್ಟೊತ್ತು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು. ಸೊ ಫೈನಲಲ್ಲಿ ಲಾಸ್ಟಲ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಯಾಕಂದರೆ ಅಲ್ಲಿ ಜಾತ್ರೆ ನಡೀತಾ ಇದೆಯಂತೆ. ಸೊ ಜಾತ್ರೆ ನಡೀತಾ ಇರೋದ್ರಿಂದ ವಾಗ್ತಾನೆ ಇರೋದಿಲ್ಲ. ಸೊ ಹಾಗಾಗಿ ಹೋಗೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರು. ನಿನ್ನೆ ನಮ್ಮ ಮನೆಯವರು ಮೂವಿಗೆ ಹೋಗ್ತೀನಿ ಅಂತಂದಿರಲ್ಲ, ಸೊ ಹೋಗಿರಲಿಲ್ಲ ಅವರು. ಸೊ ನನ್ನ ಬಾ ಅಂತಂದರು, ನಾನು ಬರೋಲ್ಲ ಅಂದೆ. ಸೊ ಇವತ್ತು ನನ್ನ ಬಾ ಅಂತಂದರು, ನಾನು ಬರೋಲ್ಲ ಅಂದೆ. ಫ್ರೆಂಡ್ಸ್ ಯಾರನ್ನೂ ಹೇಳ್ತಾಯಿದ್ರು. ಇವತ್ತು ಡೌಟಲ್ಲಿದೆ ಅವ್ರು ಹೋಗ್ತಾರೋ ಇಲ್ವೋ ಅಂತ ನೋಡೋಣ. ಸೊ ಮಧ್ಯಾಹ್ನಕ್ಕೆ ಅವರು ಹೋಗಿಲ್ಲ ಅಂದರೆ ಫೋನ್ ಮಾಡ್ತಾರೆ, ಆವಾಗ ಏನಾದರೂ ಅಡುಗೆ ಮಾಡಬೇಕು. ಸೊ ಈಗ ಬನ್ನಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಒಂದು 4 ಆಲೂಗಡ್ಡೆನ ಬೇಯಿಸಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೆ. ಸೊ ಆಮೇಲೆ ಇಲ್ಲಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಬೇಗನೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನೆನ್ನೆ ಥರ ಕರೆಂಟ್ ಇಲ್ದಿರ ಇದ್ರೆ ಕಷ್ಟ ಆಗುತ್ತೆ ಅಂತ. ಸೊ ಒಂದು ಕುಕ್ಕರಲ್ಲಿ ತೊಗರಿಬೇಳೆ, ಅವರೆಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡು, ಆಮೇಲೆ ಅದಕ್ಕೆ ಚಿಕ್ಕಡಿಕಾಯಿ ಇರುತ್ತಲ್ಲ ಫ್ರೆಂಡ್ಸ್, ಚಿಕ್ಕಡಿಕಾಯಿ ಸಾಂಬಾರು ಮಾಡೋಣ ಅಂತ ಚಿಕ್ಕಡಿಕಾಯಿ ಹಾಕ್ಕೊಂಡು ಉಪ್ಪು ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಸೊ ಇದನ್ನು ಒಂದು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಸೊ ಇದು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಸೊ ಮುಂಚೆ ಯಾವತ್ತೂ ಈ ಥರ ಟ್ರೈ ಮಾಡಿರಲಿಲ್ಲ. ಸೊ ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡು, ಹಾಗೆ ಟೊಮೆಟೊ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಅದ್ರ ಜೊತೆ ಕೊತ್ತಂಬರಿ ಹಾಕ್ಕೊಂಡು, ಆಮೇಲೆ ಸಾಂಬಾರು ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳೋದು ಫ್ರೆಂಡ್ಸ್. ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ಳೋದು. ತೆಂಗಿನಕಾಯಿಗೂ ಹಾಕ್ಕೋಬೋದು, ಬಟ್ ನಾನು ತೆಂಗಿನಕಾಯಿ ಹಾಕ್ಕೊಂಡಿಲ್ಲ. ಸೊ ಇದಿಷ್ಟು ರುಬ್ಕೊಂಡು ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆಗೆ ಸೊ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ, ಬಟ್ ನಾನು ತಿನ್ನಲ್ಲ, ನಮ್ಮ ಮನೆಯವ್ರಿಗೆ ಮಾತ್ರ. ಆಮೇಲೆ ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಮೊದಲಿಗೆ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಸೊ ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅಂತಂದರು. ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು
ಲೈಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಸೊ ನಮ್ಮನೆಯವ್ರು ನಾಷ್ಟ ಮಾಡಾದ್ಮೇಲೆ ಊಟ ಮಾಡಾದ್ಮೇಲೆ ಅವ್ರನ್ನ ಕೇಳಿದೆ ಟೇಸ್ಟ್ ಹೆಂಗಿದೆ, ಚೆನ್ನಾಗಿದೆ ಅಂತಲೇ ಅವ್ರು ಅಂದರು, ಬೇರೆ ಏನೂ ಹೇಳಲೇ ಇಲ್ಲ. ಸೊ ಆಮೇಲೆ ಬೇಯಿಸ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಹಾಕ್ಕೊಂಡು ಸೊ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇಷ್ಟ ಫ್ರೆಂಡ್ಸ್ ಸಾಂಬಾರು. ಉಪ್ಪು ನೋಡಿಕೊಂಡು ಸೊ ಇದನ್ನು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸೊ ಸಾಂಬಾರು ರೆಡಿಯಾಗಿರುತ್ತೆ. ಸ್ಮೆಲ್ಲೂ ಚೆನ್ನಾಗಿ ಬರ್ತಿತ್ತು, ಬಟ್ ಟೇಸ್ಟ್ ಹೆಂಗಿತ್ತು ಏನು ಅಂತ ಗೊತ್ತಿಲ್ಲ. ಸೊ ನಾಳೆ ನಾನು ಇದನ್ನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿರುತ್ತೆ ಅಂದ್ಕೊಂಡು. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸೊ ಇದನ್ನು ಕುದಿಯೋಕ್ಕಿಟ್ಟೆ. ಸೊ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಅದು ಏನಕ್ಕೆ ಅಂದರೆ ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಈಗ ತಾನೇ ಸಾಂಬಾರು ಮಾಡಿದ್ದಾಯಿತು. ಇವಾಗ ನಾನು ಆಲೂ ಕಟ್ಲೆಟ್ ಮಾಡೋಣ ಅಂದರೆ ಪೊಟ್ಯಾಟೊ ಕಟ್ಲೆಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಆಲೂಗಡ್ಡೆನ ಬೇಯಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ಸೊ ಏರ್ ಫ್ರೈಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್, ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡ್ರು ಅಂದರೆ ಹಾಗೆ ಇರುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಖಾರ. ಸೊ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಸೊ ಇದಕ್ಕೆ ಮೇಯ್ನಾಗಿ ಬಂದುಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ ಫ್ರೆಂಡ್ಸ್, ಆದರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇಲ್ಲ. ಸೊ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ತಿನ್ನೋ ಹಂಗಿಲ್ಲ ನಾವು, ಸೊ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಆಮೇಲೆ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಹಾಗೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕರಿಬೇವು ಇಟ್ಸ್ ಗುಡ್ ಫಾರ್ ಹೆಲ್ತ್, ಸೊ ಹಾಗಾಗಿ ಕರಿಬೇವು ಹಾಕ್ಕೊಂಡೆ. ಸೊ ಈಗ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಇದ್ರ ಜೊತೆ ಚೀಸ್ ಬೇಕಾದರೂ ಹಾಕ್ಕೊಳ್ಬೋದು. ಸೊ ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಚೀಸ್ ಹಾಕ್ಕೊಂಡ್ಲಾ ಬೇಡವಾ ಏನು ಮಾಡಲಿ ಅಂತ ಅಂದ್ಕೊಂಡು. ಸೊ ಚೆನ್ನಾಗಿರುತ್ತೆ ನೋಡಿ, ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಏರ್ ಫ್ರೈ ಪೇಪರ್ಸ್ ಬಂದಿದೆ ಫ್ರೆಂಡ್ಸ್, ಅದು ಬಂದಮೇಲೆ ಮಾಡೋಣ ಅಂದ್ಕೊಂಡೆ. ನೆನ್ನೆನೇ ಬಂತು. ಸೊ ಬಂದಮೇಲೆ ಏನಾದರೂ ನೆನ್ನೆನೇ ಮಾಡೋಣ ಅಂದ್ಕೊಂಡೆ. ನೆನ್ನೆ ಕರೆಂಟೇ ಇರಲಿಲ್ವಲ್ಲ ಫ್ರೆಂಡ್ಸ್, ಸೊ ಹಾಗಾಗಿ ಏನೂ ಮಾಡಲಿಲ್ಲ. ಸೊ ಇವತ್ತಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಇನ್ನೂ 5:15 ಅಷ್ಟೇ ಫ್ರೆಂಡ್ಸ್. ಸೊ ಸಾಂಬಾರು ಕೂಡ ಆಗೋಗಿದೆ. ಸೊ ಇದನ್ನು ಮಾಡಿಟ್ಬಿಟ್ರೆ ಇದು ಹೋಗುತ್ತೆ. ಆಮೇಲೆ ನೆನ್ನೆ ಥರ ಕರೆಂಟ್ ಹೋಗ್ಬಿಟ್ರೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಈ ಥರ ಎಲ್ಲ ಕಡೆ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಚೆನ್ನಾಗಿರುತ್ತೆ. ಸೊ ಏರ್ ಫ್ರೈಯರ್ ತಂದಮೇಲಂತೂ ಒಂದು ಸ್ವಲ್ಪ ಕೂಡ ಎಣ್ಣೆ ಯೂಸೇ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಸೊ ಒಳ್ಳೆಯದೇ, ಯಾಕಂದರೆ ಮುಂಚೆ ಆದರೆ 5 ಲೀಟ್ರು ಎಣ್ಣೆ, ಅದು ಇದು ಸ್ನ್ಯಾಕ್ಸ್ಗಂತ 2.5 ತಿಂಗಳು 3 ತಿಂಗಳು ಲಾಸ್ಟ್ ಅಷ್ಟೇ. ಸೊ ಈಗ ಇದರಿಂದ ಒಂದು ಸ್ವಲ್ಪ ಎಣ್ಣೆ ಉಳಿತಾಯ ಆಗ್ತಾಯಿದೆ, ಅದಕ್ಕೆ ಖುಷಿ. ಸೊ ಏನು ಬೇಕಾದರೂ ಮಾಡ್ಕೊಳ್ಬೋದು. ಸೊ ಇನ್ನು ಮುಂದೆ ಏರ್ ಫ್ರೈಯರ್ ರೆಸಿಪೀಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್, ವೆಯ್ಟ್ ಮಾಡ್ತಾಯಿರಿ ಆ್ಯಂಡ್ ನೀವು ನೋಡ್ಕೊಂಡು ಟ್ರೈ ಮಾಡ್ತಾಯಿರಿ. ಸೊ ಏರ್ ಫ್ರೈಯರ್ ಇಲ್ಲ ಅಂದ್ರೂ ಹಾಗೆ ನಾರ್ಮಲಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ಬೋದು. ಸೊ ಇಲ್ಲ ಅಂದರೆ ನೀವು ಸ್ಟೀಮ್ ಮಾಡ್ಕೊಳ್ಬೋದು ಫ್ರೆಂಡ್ಸ್, ಇಡ್ಲಿ ಸ್ಟೀಮರಲ್ಲಿ ಸ್ಟೀಮ್ ಮಾಡ್ಕೊಳ್ಬೋದು. ಸೊ ಚೆನ್ನಾಗಿರುತ್ತೆ. ನನಗೆ ಏರ್ ಫ್ರೈಯರ್ ಬಂದಿದ್ದು ಇನ್ನೊಂದು ಖುಷಿ ಏನು ಅಂದರೆ ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಮ್ಮ ಮಕ್ಕಳು ಬಂದಿದ್ರಲ್ಲ, ಸೊ ಅವ್ರಿಗೆ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಸೊ ನಮ್ಮ ಸೌಜಿಗೆ ಕೆಮ್ಮಿತ್ತು, ಅವಳಿಗೆ ಲಾಸ್ಟ್ ಟೈಮ್ ಬಂದಾಗ ಇತ್ತು, ಆದರೂ ಹೋದ್ಸತಿ ಬಂದಾಗ ಕೆಮ್ಮಿತ್ತು. ಸೊ ಆಯಿಲ್ ಫುಡ್ ಕೊಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಹೋದ್ಸತಿ ಮಾಡಿಕೊಟ್ಟಿರಲಿಲ್ಲ ಅವ್ರಿಗೆ ಪಾಪ. ಸೊ ಅದಕ್ಕೆ ಈ ಸತಿ ಅವ್ರು ಬಂದಾಗ ಏರ್ ಫ್ರೈಯರಲ್ಲೇ ಮಾಡಿಕೊಡೋಣ ಅಂತ ಇದ್ದೀನಿ. ಅದೊಂದು ಖುಷಿ ಫ್ರೆಂಡ್ಸ್ ನನಗೆ. ಇನ್ಮೇಲೆ ಮಕ್ಕಳಿಗೆ ಇದು ಫ್ರೆಂಚ್ ಫ್ರೈಸ್ ಮಾಡ್ಕೊಡ್ಬೋದಲ್ಲ ಅಂದ್ಕೊಂಡು. ಪಾಪ ನಮ್ಮ ಮಕ್ಕಳು ಏನೂ ಕೇಳಲ್ಲ, ಆದರೂ ಬಂದಾಗ ಅವ್ರಿಗೆ ಏನಾದರೂ ತಿಂಡಿಗಳು ಮಾಡಿಕೊಡ್ಬೇಕು ಫ್ರೆಂಡ್ಸ್. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಆಲ್ರೆಡಿ ಲಿಸ್ಟ್ ಇಟ್ಕೊಂಡು ನಾನು 2 ಮಂತ್ಸ್ ಅಂದ್ಕೊಳ್ತೀನಿ. ಅವ್ರಿಗೇನೇನು ದಸರಾ ಹಾಲಿಡೇಸ್ ಬರುತ್ತಲ್ಲ, ಆಗ ಬರ್ತಾರೆ. ಸೊ ಫೈನಲಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅರ್ಶಿನದ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಈಗ ಇದನ್ನು ಒಂದು 10 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಟ್ಟು ಸೊ ಆಮೇಲೆ ಏರ್ ಫ್ರೈರಲ್ಲಿ ಮಾಡ್ಕೊಳ್ಳೋದು. ಸೊ ಫ್ರೆಂಡ್ಸ್, ಈಗ ಅಡುಗೆ ಕೆಲಸ ಎಲ್ಲ ಮುಗೀತಲ್ಲ. ಸೊ ಪಾತ್ರೆಗಳೊಂದು ಸ್ವಲ್ಪ ಇತ್ತು, ಸೊ ತೊಳ್ಕೊಂಬೇಡ ಅಂತ ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಇದ್ದಾಗೆ ಆಗಿಂದ ಅಡುಗೆ ಮಾಡಿದ್ರೆ ಹಾಗೆ ತೊಳ್ಕೊಂಬಿಡ್ತೀನಿ. ಸೊ ಸ್ವಲ್ಪನೇ ಇದ್ದಿದ್ದು. ಸೊ ಫೈನಲಿ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ಸೊ ಮಳೆ ಬರ್ತಿತ್ತು ಫ್ರೆಂಡ್ಸ್, ನೆನೆ ಕರೆಂಟ್ ಹೋಗಿತ್ತು, ಇವತ್ತು ಮಳೆ ಸ್ಟಾರ್ಟ್ ಹೋಗಿದೆ ಆಲ್ರೆಡಿ. ಸೊ ನಮ್ಮ ಮನೆಯವ್ರು ಬರೋದು ಲೇಟ್ ಅಂತ ಅಂದ್ಕೊಂಡೆ ನಾನು, ಕಟ್ಲೆಟ್ ಅವ್ರು ಬಂದಮೇಲೆ ಮಾಡೋಣ ಅಂತ. ನೋಡಿದ್ರೆ ನಮ್ಮ ಮನೆಯವರು ಇನ್ನೇನು ಪಾತ್ರೆ ತೊಳಿತಿದ್ದಂಗೆ ಅವರು ಕೂಡ ಬಂದರು. ಸೊ ಬರ್ತಾ ಸೊಪ್ಪು ತೊಗೊಂಬಂದಿದ್ರು ಫ್ರೆಂಡ್ಸ್, ಅದನ್ನು ಬಿಡಿಸ್ಬಿಟ್ಟು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ
ಪಲ್ಯ ಕೂಡ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫೈನಲಿ ಪಾತ್ರೆ ತೊಳ್ಕೊಳ್ತೀನಿ ಫ್ರೆಂಡ್ಸ್. ಅದು ನಲ್ಲಿಯಲ್ಲಿ ನೀರು ಸಣ್ಣ ಹೋಗಿದೆ ಫ್ರೆಂಡ್ಸ್. ಅದು ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾಯಿಲ್ಲ. ನಾನು ಯೂಟ್ಯೂಬಲ್ಲಿ ಗೂಗಲಲ್ಲಿ ಎಲ್ಲ ಚೆಕ್ ಮಾಡಿದ್ದಾಯಿತು, ಏನಕ್ಕೆ ಆ ಥರ ಆಗ್ತಾಯಿದೆ ಅಂತ ಗೊತ್ತೇ ಆಗಲಿಲ್ಲ. ಸೊ ನೋಡೋಣ ಏನಕ್ಕೆ ಆಗ್ತಾಯಿದೆ ಅಂದ್ಕೊಂಡು. ಸೊ ಫೈನಲಿ ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದಾಯಿತು. ಈಗ ಕಟ್ಲೆಟ್ದು ಮಾಡಬೇಕಲ್ಲ ಫ್ರೆಂಡ್ಸ್, ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಮಾಡಿಕೊಟ್ಬಿಡೋಣ ಅಂತ ಅಂದ್ಕೊಂಡು. ಸೊ ಅದೇ ಹೇಳ್ದಂಗೆ ಚೀಸ್ ಹಾಕಿ ಮಾಡೋದಾ ಬೇಡವಾ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ಬನ್ನಿ ನೋಡೋಣ ಏನು ಮಾಡೋದು ಅಂತ. ಸೊ ಫ್ರೆಂಡ್ಸ್ ಫೈನಲ್ ಈಗ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಸೊ ಕಟ್ಲೆಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಸೊ ಇದು ಆಯಿಲ್ ಪೇಪರ್ ತರಿಸಿದ್ನಲ್ಲ ಫ್ರೆಂಡ್ಸ್, ಅದನ್ನು ಇಟ್ಕೊಂಡಿದ್ದೀನಿ. ಸೊ ನಾನು ಅಂದ್ಕೊಂಡೆ ಇದಕ್ಕೆ ಆಯಿಲ್ ಏನು ಸ್ಪ್ರೆಡ್ ಮಾಡೋದು ಬೇಡ, ಅದೇ ಹಾಗೆ ಆಗುತ್ತೆ ಅಂದ್ಕೊಂಡು. ಸೊ ಒಂದು ಸತಿ ಸ್ಟೀಮ್ ಆದಮೇಲೆ ಗೊತ್ತಾಯಿತು ಇಲ್ಲ ಅದಕ್ಕೆ ಆಯಿಲ್ ಹಾಕಬೇಕು ಅಂತ ಅಂದ್ಕೊಂಡು. ಸೊ ಆಮೇಲೆ ಎತ್ತಿ ಮತ್ತು ಸ್ವಲ್ಪ ಆಯಿಲ್ ಹಾಕಿದ್ರೆ ಅಂಟ್ಕೊಳ್ಳಲ್ಲ ಫ್ರೆಂಡ್ಸ್, ಇಲ್ಲಾಂದರೆ ಅಂಟ್ಕೊಂಬಿಟ್ಟಿರುತ್ತೆ ಪೇಪರ್ಗೆ ಅದು. ಸೊ ಬಿಸಿಗೆ ಸೊ ಆಮೇಲೆ ಇನ್ನೊಂದು ಸತಿ 15 ನಿಮಿಷ ಬಿಟ್ಟು ಮತ್ತು ತಿರುಗಿಸ್ಬೇಕು ಅದನ್ನು. ಸೊ ಅದಕ್ಕೆ ಆವಾಗ ನೋಡಿ ಮತ್ತು ಇನ್ನೊಂದು ಆಯಿಲ್ ಪೇಪರ್ಗೆ ಆಯಿಲ್ ಹಾಕಿ ಅದನ್ನ ಇಟ್ಟು ಹಂಗೆ ಮಾಡಿಕೊಂಡೆ. ಸೊ ಎರಡೆರಡು ಕೆಲಸ ಆಯಿತು. ಸೊ ಇದಿಷ್ಟನ್ನು ನಾರ್ಮಲ್ ಮಾಡ್ಕೊಳ್ತಾಯಿದ್ದೀನಿ. ಸೊ ಆಮೇಲೆ ಒಂದೆರಡಕ್ಕೆ ಚೀಸ್ ಹಾಕಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಸೊ ಚೀಸ್ ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೆಯವ್ರಿಗೆ ಚೀಸ್ ಅಂದರೆ ತುಂಬ ಇಷ್ಟ ಹೋಗಿದೆ ಈ ನಡುವೆ. ಸೊ ಮನೇಲಿ ಕೂಡ ಇದೆಯಲ್ವಾ, ಸೊ ಅದಕ್ಕೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಳ್ತಾಯಿದ್ದೀನಿ. ಸೊ ಇದಕ್ಕೆ ಒಂದು ಕಡ್ಡಿ ಚುಚ್ಚಿಬಿಟ್ಟು ಕೊಟ್ಟರೆ ಅದೇ ಚೀಸ್ ಬಾಲ್ ಆಗಿಬಿಡುತ್ತೆ ಫ್ರೆಂಡ್ಸ್. ಆ ಥರ ಮಾಡಿಕೊಂಡೆ ನಾನು. ಬಟ್ ಕಡ್ಡಿ ಇರಲಿಲ್ಲ, ಅದನ್ನು ಸ್ಟಿಕ್ ತರಿಸ್ಕೋಬೇಕು, ಅದನ್ನು ಆದಷ್ಟು ಬೇಗ ತರಿಸ್ಕೊಳ್ತೀನಿ. ಸೊ ಫೈನಲಿ ಈ ಥರದ್ದು ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಿಕೊಂಡೆ ಚೀಸ್ ಅಷ್ಟೇ. ಸೊ ನಾನು ಆವಾಗಲೇ ಫ್ರಿಜ್ಜಿಂದ ಹೊರಗಡೆ ಎತ್ತಿಡಬೇಕಿತ್ತು ಚೀಸು, ಅದು ಫುಲ್ಲು ಗಟ್ಟಿಯಾಗಿತ್ತು. ಸೊ ಹಾಗಾಗಿ ಎಷ್ಟಿತ್ತು ಅಷ್ಟನ್ನು ಮಾತ್ರ ಮಾಡ್ಕೊಂಡು ಟೈಮ್ ಆಗೋಗ್ಬಿಡುತ್ತೆ ಅಂತ. ಮಳೆ ಬೇರೆ ಬರ್ತೈತಲ್ವ ಫ್ರೆಂಡ್ಸ್. ಸೊ ನಮ್ಮ ಮನೆಯವ್ರಿಗೆ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ. ಸೊ ಫೈನಲಿ ಇಷ್ಟು ಮಾಡ್ಕೊಂಡಿದ್ದೀನಿ. ಸೊ ಈಗ ಇಟ್ಟಿದ್ದೀನಿ ಫ್ರೆಂಡ್ಸ್. ಡಿಗ್ರಿ ಬಂದುಬಿಟ್ಟು 180 ಡಿಗ್ರಿಗೆ ಇಡ್ತೀನಿ. ಟೈಮಿಂಗ್ಸ್ ಬಂದುಬಿಟ್ಟು 15 ಮಿನಿಟ್ಸ್ ಇಡ್ತೀನಿ ಫ್ರೆಂಡ್ಸ್. 10 ಮಿನಿಟ್ಸ್ ಇಡೋಣ ಅಂದ್ಕೊಂಡು ಆಮೇಲೆ ಬೇಡ 15 ಮಿನಿಟ್ಸ್ ಇಡೋಣ ಅಂದ್ಕೊಂಡು 15 ಮಿನಿಟ್ಸ್ಗೆ ಇಟ್ಬಿಟ್ಟು ನಮ್ಮ ಮನೆಯವರು ಸೊಪ್ಪು ತಂದಿದ್ರಲ್ಲ, ಸೊ ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಈಗ. ಸೊ ಅವರು ಪಲ್ಯ ಬೇಕು ಅಂತಂದಿದ್ರು ಫ್ರೆಂಡ್ಸ್, ಅದಕ್ಕೆ ಪಲ್ಯ ಮಾಡೋಣ ಅಂತ ತುಂಬ ದಿವಸದಿಂದನೇ ಹೇಳ್ತಾಯಿದ್ರು ಅವರು. ಸೊ ಪಲ್ಯ ಏನಾದರೂ ತಿನ್ನಬೇಕು, ಸೊಪ್ಪು ತರಬೇಕು ಅಂತ ಅಂದ್ಕೊಂಡು ನಾನು ಸೊಪ್ಪು ಬೇಡ ಅಂದ್ಕೊಂಡೆ ಇದ್ದೆ. ಯಾಕಂದರೆ ಪಾಲಕ್ ಸೊಪ್ಪು ಆಲ್ರೆಡಿ ಮನೇಲಿದೆ. ಸೊ ತಂದ್ರೂ ನಮ್ಮ ಮನೆಯವ್ರು ಒಂದು ಸ್ವಲ್ಪ ದಿನದ ಜಾಸ್ತಿ ತಿನ್ನೋದಿಲ್ಲ. ಸೊ ಅದಕ್ಕೋಸ್ಕರ ಬೇಡ ಅಂತ ಇದೆ. ಸೊ ಬನ್ನಿ ಈಗ ಸೊಪ್ಪು ಬಿಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್ ನಾನು ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋಷ್ಟರಲ್ಲಿ ಫೈನಲ್ ಕಟ್ಲೆಟ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಲ್ವಾ. ಟೇಸ್ಟ್ ಅಂತೂ ನಿಜವಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸಕ್ಕತ್ತಾಗಿ ಮುಗಿತು. ಸೊ ನಾನು ನಾಳೆ ಕೂಡ ಮಾಡ್ಕೊಬೇಕು ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು ಫ್ರೆಂಡ್ಸ್. ಟೇಸ್ಟ್ ಅಂತೂ ಟ್ರೈ ಮಾಡಿ ಒಂದ್ಸತಿ ನೀವಂತೂ. ಸೊ ಚೀಸ್ದು ಮಾಡ್ಕೊಂಡಿಲ್ಲ ಅಂದರೆ ನಾರ್ಮಲ್ದಾದರೂ ಮಾಡ್ಕೊಳ್ಳಿ, ಸಕ್ಕತ್ತಾಗಿತ್ತು. ಸೊ ಅದನ್ನು ಕೂಡ ತಿಂದ್ಕೊಂಡು ಆಮೇಲೆ ಸೊಪ್ಪು ಬಿಡಿಸಿದ್ನಲ್ಲ, ಸೊ ತೊಳೆಯೋಣ ಅಂತ. ಸೊ
ಸೊ ಫ್ರೆಂಡ್ಸ್, ಈಗ ಕಟ್ಲೆಟ್ ಎಲ್ಲ ತಿಂದಿದ್ದಾದಮೇಲೆ ಆಮೇಲೆ ನಮ್ಮ ಮನೆಯವ್ರು ಸೊಪ್ಪು ಬೇಕು ಅಂದಿದ್ರಲ್ಲ, ಸೊ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸೊ ಈರುಳ್ಳಿ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಸೊ ನಾನು ಒಬ್ಬರಿಗೆ ಆಗುವಷ್ಟೇ ಮಾಡ್ತಾ ಇರೋದು, ಸೊ ಜಾಸ್ತಿ ಏನೂ ಮಾಡ್ತಾಯಿಲ್ಲ ಯಾಕಂದರೆ ಈರುಳ್ಳಿ ಹಾಕಿದ್ದೀನಲ್ಲ, ಸೊ ಅದಕ್ಕೋಸ್ಕರ. ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಒಂದು 90% ಬೆಂದಿದೆ. ಈಗ ಸೊಪ್ಪನ್ನ ತೊಳೆದಿನಲ್ಲ ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡು ಇದರಲ್ಲೇ ಬೇಯಿಸ್ಕೊಬೋದು ಫ್ರೆಂಡ್ಸ್. ಒಂದು 5 ನಿಮಿಷದಲ್ಲೆಲ್ಲ ಪಲ್ಯ ಆಗೋಗುತ್ತೆ. ಸೊ ಸೊಪ್ಪು ತುಂಬ ಬೇಗ ಬೆಂದೋಗುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ. ಸೊ ಬೆಂದಿರುತ್ತೆ. ಸೊ ಈಗ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಬಿಟ್ರೆ ಪಲ್ಯ ರೆಡಿಯಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ನಮ್ಮ ಮನೆಯವರು ಊಟಕ್ಕೆ ಬಂದುಬಿಟ್ಟು ಸೊ ಚಿಕ್ಕಕಾಯಿ ಸಾಂಬಾರು, ಪಲ್ಯ, ಸೌತೆಕಾಯಿ ಇದಿಷ್ಟು ಹಾಕ್ಕೊಟ್ಟಿದ್ದೆ. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಊಟ ಮುಗಿದಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಸೊ ಗೋಡಂಬಿನೂ ಬಾದಾಮಿ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಸಾಲ್ಟು ಮತ್ತು ಪೆಪ್ಪರ್ 2 ಮಿಕ್ಸ್ ಮಾಡಿ ಈ ಥರ ಏರ್ ಫ್ರೈಯರಲ್ಲಿ ಹೀಟ್ ಮಾಡ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು ಡ್ರೈ ಫ್ರೈ. ಸೊ ನಮಗಂತೂ ಇಷ್ಟ ಆಯಿತು. ಸೊ ಅದನ್ನು ತಿಂದ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಿರೋ ಅವರೆಲ್ಲರೂ ಥ್ಯಾಂಕ್ ಯು ಸೊ ಮಚ್.